ಇದ್ದೀವಿ. ಸೊ ಟೋಟಲ್ ಈ ಸತಿ 12 ದೇವರು ತರಿಸಿದ್ವಿ. ಮೊದಲು ಸ್ವಲ್ಪ ಕಡಿಮೆ ಇರ್ತಾ ಇತ್ತು, ಈಗ ಜಾಸ್ತಿ ತರಿಸಿದ್ವಿ. ಸರ್ ವಿಶೇಷತೆ ಏನು ಸರ್? ವಿಶೇಷ ಏನಿಲ್ಲ, ಆಚಾರದಲ್ಲಿ ಎಲ್ಲ ದೇವರಿಗೂ ಇದು ಮಾಡೋದು, ಶಾಂತಿ ಮಾಡಬೇಕು ಅಂತೇಳಿ, ಶಾಂತಿ ಮಾಡೋದು ಅಂತೇಳಿ ತರಿಸ್ತೀವಿ. ಸರ್ ನಿಮ್ಮ ಕುಟುಂಬದವ್ರು ಮಾತ್ರ ಮಾಡ್ತಾ ಇದ್ದೀರಾ ಇಲ್ಲ? ಎಲ್ಲರೂ ಕರೆದಿದ್ದೀವಿ, ಎಲ್ಲ ವಿಶೇಷವಾಗಿ ಎಲ್ಲರೂ ಕರೆದಿದ್ದೀವಿ. ನಮ್ಮ ಕುಟುಂಬದಲ್ಲಿ ಎಲ್ಲರೂ ಮಾಡ್ತೀವಿ. ಓಕೆ, ಯಾವ ಒಂದು ಉದ್ದೇಶಕ್ಕೆ ಮಾಡೋದು ನೀವು ಅಂತ? ಯಾಕಂದ್ರೆ ಒಳ್ಳೇದಾಗಲಿ ಅಂತ, ಆಚಾರದಲ್ಲಿ ಜಾತ್ರೆ ಮಾಡಬೇಕಲ್ಲ, ಒಳ್ಳೇದಾಗಲಿ, ಶಾಂತಿ ಅಂತೇಳಿ ಎಲ್ಲ ದೇವರಿಗೂ ಶಾಂತಿ ಮಾಡ್ತಾರೆ. ಸರ್ ಟೋಟಲ್ ಬಲಿ ಕೊಡೋದು ಎಲ್ಲ ಮಾಡ್ತಾರೆ. ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಥರ ದೇವರುಗಳು? ಒಳ್ಳೇದಾಗಲಿ ಇಂಥ ಕಾರ್ಯ ಮಾಡಿದ್ರೆ ಒಳ್ಳೇದು, ಅಂತ ಊರಿಗೆ ಒಳ್ಳೇದಾಗುತ್ತೆ, ಶಾಂತಿ ಆಗುತ್ತೆ. ಹೇಳಿ ಸರ್, ಇವತ್ತಿನ ವಿಶೇಷ ಏನು ಸರ್? ಈ ದಿನದ ವಿಶೇಷ? ಈ ದಿನದ ವಿಶೇಷ ಏನಿಲ್ಲ, ಇದು ಜಾತ್ರೆ ಮಾಡ್ತೀವಿ ವರ್ಷ. ಸುಮಾರು ಇದು 8 ವರ್ಷದಿಂದ ಮಾಡ್ತಾ ಇದ್ದೀವಿ. ಸುಮಾರು 12 ದೇವರುಗಳನ್ನ ತರಿಸಿ ನಾವು ಜಾತ್ರೆ ಮಾಡ್ತೀವಿ, ವರ್ಷ ಮಾಡ್ತೀವಿ. ಆಷಾಢದಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಹೆಂಗೆ ಮಾಡ್ತಾರೋ ಅದೇ ಥರ ಇಲ್ಲಿ ಮಾಡೋಣ ಮಾಡ್ತಾಯಿದ್ವಿ. ಯಾಕೆ ಸರ್ ನಿಮ್ಮ ಒಬ್ಬ ಮನೆಯವರು ಈ ಥರ ಮಾಡ್ತಾ ಇದ್ರಿ? ಇಲ್ಲ, 8 ವರ್ಷದಿಂದ ನಾವು ಒಂದೇ ಮನೆಯವರೇ ಮಾಡ್ತಾ ಇದ್ವಿ. ಬೇರೆಯವರು ಮಾಡಿದ್ರೆ ನಾವೇನು ಅಭ್ಯಂತರ ಇಲ್ಲ. ಅದು ಯಾರು ಬರಲ್ಲ, ನಾವು ಒಬ್ಬರೇ ಎಲ್ರಿಗೂ ಹೇಳಿದ್ದೀವಿ. ಅವ್ರು ಯಾರು ಮಾಡಲಿಲ್ಲ, ಕೆಲವರು ಬಂದು ಜೊತೆಲಿ ಮಾಡಿದ್ದಾರೆ, ಇನ್ನು ಕೆಲವರು ಮಾಡಿಲ್ಲ. ಅದಕ್ಕೆ ಕೊಟ್ಟಾಗಿ ನಾವೇ ಎಷ್ಟು ದೇವ್ರನ್ನ ತಂದಿದ್ದೀರಿ? ಟೋಟಲ್ 12. ಉದ್ದೇಶ ಏನು ಅಂತ? ಅದು ಎಲ್ರಿಗೂ ಒಳ್ಳೇದಾಗಲಿ ಅಂತ ಆಷಾಢದಲ್ಲಿ ನಾವೇ ಕೆಲವು ಮಾಡಿಸ್ಕೊಟ್ಟಿದ್ದಂಗೆ ದೇವರುಗಳಿದ್ದಾವೆ. ಹಾಗಾಗಿ ವರ್ಷಕ್ಕೊಂದ್ಸಲ ಅದನ್ನು ಮೆರವಣಿಗೆ ಎಲ್ಲ ಮಾಡಿ, ದೀಪಾರತಿಗಳೆಲ್ಲ ಮಾಡ್ತೀವಿ. ಯಾವೆಲ್ಲ ದೇವ್ರನ್ನ ತರಿಸಿದ್ರಿ ಸರ್? ಈಗ ನುಮ್ನೇಶ್ವರನ ತರಿಸಿದ್ದೀವಿ, ಗಂಗಮ್ಮನ ತರಿಸಿದ್ದೀವಿ, ಮಾರಿಯಮ್ಮನ ತರಿಸಿದ್ವಿ, ಎಲ್ಲಮ್ಮನ್ನ, ಮತ್ತು ಅಣ್ಣಮ್ಮನ್ನ, ಸರ್ಕಲ್ ಮಾರಿಯಮ್ಮನ್ನ, ಇದೆಲ್ಲ ಮಹೇಶ್ವರಮ್ಮನ್ನ, ಬಂಡಿ ಕಾಂಗಮ್ಮನ್ನ, ಎಲ್ಲರೂ ಟೋಟಲಾಗಿ 12 ದೇವರು ತರಿಸಿದ್ವಿ. ಶಕ್ತಿ ದೇವರುಗಳನ್ನು ತರಿಸಿ ವರ್ಷ ಪೂಜೆ ಮಾಡಿ. ಯಾವ ಊರಿಂದ ತರಿಸಿದ್ರಿ ಸರ್? ಭಕ್ತಳಿಂದ ಕೆಲವು ತರಿಸಿದ್ದೀವಿ, ಕೆಲವು ಕಣಜನಹಳ್ಳಿ ಇದೆ, ಬೆಂಗಳೂರಿಂದ ಕೆಲವು ಇದ್ದಾವೆ, ಹಾಗಾಗಿ ತರಿಸಿದ್ವಿ. ಈ ವಿಶೇಷ ದಿನ ಏನು ಹೇಳೋದಕ್ಕೆ ಬಯಸ್ತೀರಿ ನಿಮ್ಮ ಜನತೆಗೆ ಅಂತ? ಸರ್, ಜನತೆಗೆ ಏನಿಲ್ಲ, ಎಲ್ರಿಗೂ ಒಳ್ಳೇದಾಗಲಿ, ಎಲ್ರಿಗೂ ಕೂಡ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳೊಂದು ಆಶೀರ್ವಾದ ಎಲ್ರಿಗೂ ಇಡಲಿ ಅಂತೇಳಿ ಕೇಳ್ತೀವಿ, ಮಾಡ್ತಿದ್ದೀರಿ. ಈ ವರ್ಷ ತುಂಬ ವಿಜೃಂಭಣೆಯಿಂದ ಮಾಡ್ತಿದ್ದೀರಿ. ಇದ್ರ ಉದ್ದೇಶ ಏನು? ಯಾಕೆ ನಿಮಗೆ ಮಾಡಬೇಕಂತ ಅನಿಸ್ತು ಮೊದಲಿಂದ ಅಂತ? ಒಂದು ಸ್ಟೆಪ್ ಮುಂದೆ ಬನ್ನಿ. ನನ್ನ ಹೆಸರು ಶೀಲಾ ಅಂತ. 8 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ ಡಿವಿನ್ ಸಿಟಿಯಲ್ಲಿ. ಫಸ್ಟ್ 2 ದೇವ್ರು ತಂದ್ವಿ, ಆಮೇಲೆ 9 ದೇವರು, ಆಮೇಲೆ 13 ದೇವರು, ಹಿಂಗೆ ತರ್ತಾ ಇದ್ದೀವಿ. ಹಳ್ಳಿಯಿಂದನೂ ತಂದಿದ್ದೀವಿ, ನಮ್ಮ ಹುಟ್ಟಿದ ಮನೆಯಿಂದನೂ, ಇಲ್ಲ ಮತ್ತು ಬೆಂಗಳೂರಿಂದ ತಂದಿದ್ದೀವಿ. ತಂಬಿಟ್ಟಿನ ಆರತಿ ಮಾಡಿ ಅಮ್ಮನಿಗೆ ಬಲಿ ಕೊಟ್ಟು ಎಲ್ಲ ಊಟದ ವ್ಯವಸ್ಥೆ ಎಲ್ಲ ಮಾಡ್ತೀವಿ. ಪ್ರತಿ ವರ್ಷ ಈ ಆಷಾಢ ಮಾಸದಲ್ಲಿ ಮಾಡ್ತೀವಿ. ಏನಿದ್ರು ಉದ್ದೇಶ? ಎಲ್ಲ ಒಳ್ಳೇದಾಗಲಿ ಅಂತ ಅಷ್ಟೇ, ಇನ್ನೆಂಥದ್ದಿಲ್ಲ. ಏನು ಸಂದೇಶ ಕೊಡ್ತೀವಿ? ನಿಮ್ಗೆ ಯಾವ ರೀತಿ ಒಳ್ಳೇದಾಗಿದೆ ಇದರಿಂದ? ನಮಗೆಲ್ಲ ಒಳ್ಳೇದಾಗಿದೆ, ನಮ್ಮ ಮಕ್ಕಳಿಗೆ ಮರಿಗೆ ಎಲ್ಲ ಚೆನ್ನಾಗಿದ್ದೀವಿ ನಾವು. ಏನು ಬಯಸ್ತೀರಿ? ಏನು ಒಂದು ಸಂದೇಶ? ಎಲ್ಲ ದೈವ ಕಾರ್ಯ ಮಾಡಲಿ ಅಂತ ನಮ್ಮ ಆಸೆ, ಎಲ್ಲರೂ ಸೇರಿ. ಹೇಳಿ ಸರ್, ಇವತ್ತಿನ ವಿಶೇಷ ಏನು ಸರ್? ಈ ದಿನದ ವಿಶೇಷ? ಈ ದಿನದ ವಿಶೇಷ ಏನಿಲ್ಲ, ಇದು ಜಾತ್ರೆ ಮಾಡ್ತೀವಿ ವರ್ಷ. ಸುಮಾರು ಇದು 8 ವರ್ಷದಿಂದ ಮಾಡ್ತಾ ಇದ್ದೀವಿ. ಸುಮಾರು 12 ದೇವರುಗಳನ್ನ ತರಿಸಿ ನಾವು ಜಾತ್ರೆ ಮಾಡ್ತೀವಿ, ವರ್ಷ ಮಾಡ್ತೀವಿ. ಆಷಾಢದಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಹೆಂಗೆ ಮಾಡ್ತಾರೋ ಅದೇ ಥರ ಇಲ್ಲಿ ಮಾಡೋಣ ಮಾಡ್ತಾಯಿದ್ವಿ. ಯಾಕೆ ಸರ್ ನಿಮ್ಮ ಒಬ್ಬ ಮನೆಯವರು ಈ ಥರ ಮಾಡ್ತಾ ಇದ್ರಿ? ಇಲ್ಲ, 8 ವರ್ಷದಿಂದ ನಾವು ಒಂದೇ ಮನೆಯವರೇ ಮಾಡ್ತಾ ಇದ್ವಿ. ಬೇರೆಯವರು ಮಾಡಿದ್ರೆ ನಾವೇನು ಅಭ್ಯಂತರ ಇಲ್ಲ. ಅದು ಯಾರು ಬರಲ್ಲ, ನಾವು ಒಬ್ಬರೇ ಎಲ್ರಿಗೂ ಹೇಳಿದ್ದೀವಿ. ಅವ್ರು ಯಾರು ಮಾಡಲಿಲ್ಲ, ಕೆಲವರು ಬಂದು ಜೊತೆಲಿ ಮಾಡಿದ್ದಾರೆ, ಇನ್ನು ಕೆಲವರು ಮಾಡಿಲ್ಲ. ಅದಕ್ಕೆ ಕೊಟ್ಟಾಗಿ ನಾವೇ ಎಷ್ಟು ದೇವ್ರನ್ನ ತಂದಿದ್ದೀರಿ? ಟೋಟಲ್ 12. ಉದ್ದೇಶ ಏನು ಅಂತ? ಅದು ಎಲ್ರಿಗೂ ಒಳ್ಳೇದಾಗಲಿ ಅಂತ ಆಷಾಢದಲ್ಲಿ ನಾವೇ ಕೆಲವು ಮಾಡಿಸ್ಕೊಟ್ಟಿದ್ದಂಗೆ ದೇವರುಗಳಿದ್ದಾವೆ. ಹಾಗಾಗಿ ವರ್ಷಕ್ಕೊಂದ್ಸಲ ಅದನ್ನು ಮೆರವಣಿಗೆ ಎಲ್ಲ ಮಾಡಿ, ದೀಪಾರತಿಗಳೆಲ್ಲ ಮಾಡ್ತೀವಿ. ಯಾವೆಲ್ಲ ದೇವ್ರನ್ನ ತರಿಸಿದ್ರಿ? ಸರ್? ಈಗ ನುಮ್ನೇಶ್ವರನ ತರಿಸಿದ್ದೀವಿ, ಗಂಗಮ್ಮನ ತರಿಸಿದ್ದೀವಿ, ಮಾರಿಯಮ್ಮನ ತರಿಸಿದ್ವಿ, ಎಲ್ಲಮ್ಮನ್ನ, ಮತ್ತು ಅಣ್ಣಮ್ಮನ್ನ, ಸರ್ಕಲ್ ಮಾರಿಯಮ್ಮನ್ನ, ಇದೆಲ್ಲ ಮಹೇಶ್ವರಮ್ಮನ್ನ, ಬಂಡಿ ಕಾಂಗಮ್ಮನ್ನ, ಎಲ್ಲರೂ ಟೋಟಲಾಗಿ 12 ದೇವರು ತರಿಸಿದ್ವಿ. ಶಕ್ತಿ ದೇವರುಗಳನ್ನು ತರಿಸಿ ವರ್ಷ ಪೂಜೆ ಮಾಡಿ. ಯಾವ ಊರಿಂದ ತರಿಸಿದ್ರಿ? ಸರ್? ಭಕ್ತಳಿಂದ ಕೆಲವು ತರಿಸಿದ್ದೀವಿ, ಕೆಲವು ಕಣಜನಹಳ್ಳಿ ಇದೆ, ಬೆಂಗಳೂರಿಂದ ಕೆಲವು ಇದ್ದಾವೆ, ಹಾಗಾಗಿ ತರಿಸಿದ್ವಿ. ಈ ವಿಶೇಷ ದಿನ ಏನು ಹೇಳೋದಕ್ಕೆ ಬಯಸ್ತೀರಿ ನಿಮ್ಮ ಜನತೆಗೆ ಅಂತ? ಸರ್, ಜನತೆಗೆ ಏನಿಲ್ಲ, ಎಲ್ರಿಗೂ ಒಳ್ಳೇದಾಗಲಿ, ಎಲ್ರಿಗೂ ಕೂಡ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳೊಂದು ಆಶೀರ್ವಾದ ಎಲ್ರಿಗೂ ಇಡಲಿ ಅಂತೇಳಿ ಕೇಳ್ತೀವಿ, ಮಾಡ್ತೀವಿ.